KT ವೀಕ್ಷಕರಿಗೆ ನಮಸ್ಕಾರಗಳು. ಬೆಳ್ಳೂರಿನಲ್ಲಿ ನೂತನ ದೇವಾಲಯ ಸ್ಥಿರ ಬಿಂಬಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಕುಂಭಾಭಿಷೇಕ. ಸುದ್ದಿಗಳ ವಿವರ. ಕೋಲಾರ ತಾಲೂಕು ನರಸಾಪುರ ಹೋಬಳಿ ಬೆಳ್ಳೂರು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಭಕ್ತರ ಇಷ್ಟಾರ್ಥಿಗಳನ್ನು ನೆರವೇರಿಸಿರುವಂತಹ ಶ್ರೀ ಪಟಾಲಮ್ಮ ದೇವಿ, ಶ್ರೀ ಮುತ್ಯಾಲಮ್ಮ ದೇವಿ, ಶ್ರೀ ಚಾಮುಂಡೇಶ್ವರಿ ದೇವಿ ದೇವರುಗಳ ನೂತನ ವಿಮಾನ ಗೋಪುರ ಕಲಶ, ನೂತನ ಧ್ವಜಸ್ತಂಭ ಮತ್ತು ನೂತನ ದೇವಾಲಯ ಸ್ಥಿರ ಬಿಂಬಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಕುಂಭಾಭಿಷೇಕ 3 ದಿನಗಳು ನಡೆಯಲಿದ್ದು, ಮೊದಲನೇ ದಿನ 7ನೇ ತಾರೀಕು ಬುಧವಾರ ಗಂಗೆ ಪೂಜೆ, ಯಾಗಶಾಲೆ ಪ್ರವೇಶ, ಪ್ರಧಾನ ಕಲಶಗಳ ಸ್ಥಾಪನೆ, 54 ಕಲಶಗಳು, ಮಹಾಸಂಕಲ್ಪ, ಗಣಪತಿ ಪೂಜೆ, ಶೈವ ಪುಣ್ಯ ವಾಚನ, ಆಚಾರ್ಯ ಋತ್ವಿಕಾವರಣ, ಪಂಚಗವ್ಯ, ರಕ್ಷಾಬಂಧನ, ಮತ್ಸ್ಯಗ್ರಹಣ, ಅಂಕುರಾರ್ಪಣೆ, ಬೀಜವಾಪನ, ವಾಸ್ತು ಪೂಜೆ, ವಾಸ್ತು ಹೋಮ, ರಕ್ಷೋಘ್ನ ಹೋಮ, ವಾಸ್ತು ಪರ್ಯಗ್ನೀಕರಣ, ಅಷ್ಟದಿಗ್ಬಿಲಿ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಗುರುವಾರ ಬೆಳಿಗ್ಗೆ 8 ಗಂಟೆಗೆ ದೇವಿ ಸುಪ್ರಭಾತ ಸೇವೆ, ಶೈವ ಪುಣ್ಯ ವಾಚನ, ಯಾಗಶಾಲಾ ಪ್ರವೇಶ, ಗಣಪತಿ ಪೂಜೆ, ನವಗ್ರಹ ಪೂಜೆ, ಆವರಣ ಪೂಜೆ, ಕರನ್ಯಾಸ, ಅಂಗನ್ಯಾಸ ಪೂರ್ವಕ ಕಲಶಗಳ ಪ್ರಾಣ ಪ್ರತಿಷ್ಠಾಪನೆ, ಶೈವಾಗಮ, ಅಗ್ನಿ ಪ್ರತಿಷ್ಠೆ, ಗಣಹೋಮ, ನವಗ್ರಹ ಹೋಮ, ಶ್ರೀದೇವಿಗಳ ಹೋಮ, ಲಲಿತಾ ಸಹಸ್ರನಾಮ ಹೋಮ, ಜಲಾದಿವಾಸ, ಕ್ಷೀರಾದಿವಾಸ, ಲಘು ಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸಂಜೆ 5 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ವಿಮಾನ ಗೋಪುರ ಕಲಶ, ಗ್ರಾಮ ಪ್ರದಕ್ಷಿಣೆ, ಸ್ವಸ್ತಿ ಪುಣ್ಯ ವಾಚನೆ, ಯಾಗಶಾಲಾ ಪೂಜಾ, ಶ್ರೀ ಸೂಕ್ತ ವೇದ ಪಾರಾಯಣ, ಕಲಶಾರಾಧನೆ, ಗಣಪತಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಪ್ರಧಾನ ಮೂರ್ತಿಗಳ ಲಘು ಪೂರ್ಣಾಹುತಿ, ಆದಿವಾಸಗಳು, ಧಾನ್ಯಾದಿನಿವಾಸ, ಫಲಾದಿವಾಸ, ಪುಣ್ಯಾದಿವಾಸ, ಶಯಾದಿವಾಸ ಹಾಗೂ ಮಹಾಮಂಗಳಾರತಿ. ಇದೇ ದಿನ ರಾತ್ರಿ 10 ಗಂಟೆಗೆ ಬಿಂಬಗಳ ಪ್ರತಿಷ್ಠಾಪನಾ, ಬಿಂಬಗಳ ಆಧಾರ ಕೆಳಗೆ ನವರತ್ನ ಪಂಚಲೋಹ ಮತ್ತು ರತ್ನಾನ್ಯಾಸ ಪೂರ್ವವಾಗಿ ವಿಗ್ರಹ ಅಷ್ಟಾಬಂಧನ ಪ್ರತಿಷ್ಠೆ ನಡೆಯಿತು. ಅದೇ ರೀತಿ 9ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಪಂಚಮಿ 7 ಗಂಟೆಗೆ ಶೈವ ಪುಣ್ಯ ವಾಚನ, ನಾಡಿ ಸಂಧಾನ, ಯಾಗಶಾಲಾ ಪ್ರವೇಶ, ನೇತ್ರೋನ್ಮಿಲನ, ದೇವರುಗಳ ಆಶೋತ್ತರ ಪೂಜೆ, ಪ್ರಧಾನ ದೇವರುಗಳ ಹೋಮ, ಕಳಾಹೋಮ, ತತ್ವಹೋಮ, ಮೂರ್ತಿ ಹೋಮ, ನ್ಯಾಸ ಹೋಮ, ಜಯಾದಿ ಹೋಮ, ಮಹಾಪೂರ್ಣಾಹುತಿ. ಬೆಳಿಗ್ಗೆ 9 ರಿಂದ 10:30 ಗಂಟೆಯೊಳಗೆ ಕನ್ಯಾ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಕಲಶಗಳ ವಿಸರ್ಜನೆ, ದೇವಾಲಯ ಪ್ರದಕ್ಷಿಣೆ, ಕುಂಭಾಭಿಷೇಕ, ದೇವರುಗಳ ಅಲಂಕಾರ, ಗೋಪೂಜೆ, ಕೋಷ್ಠಾಂಡ ಛೇದನ, ದೀಪ ದರ್ಶನದೇನು. ಮಧ್ಯಾಹ್ನ 12:10ಕ್ಕೆ ಸರಿಯಾಗಿ ಮಹಾನೈವೇದ್ಯ, ಮಂತ್ರಪುಷ್ಟ, ರಾಜಾಶೀರ್ವಾದ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಎಲ್ಲರೂ ಈ ಭಗವಂತನ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರುಗಳ ಆಶೀರ್ವಾದ ಪಡೆದು ದೇವರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೆಂಕಟಸ್ವಾಮಿ, KV ವೆಂಕಟರಾಯಪ್ಪ, ಕೃಷ್ಣಪ್ಪ, BM ಮುನಿಚೆನ್ನಪ್ಪ, ಮಂಜುನಾಥ, ಹನುಮನ್, ವೆಂಕಟೇಶಪ್ಪ, ಚೆನ್ನರಾಯಪ್ಪ, BDM ಅಶ್ವತ್ಥಪ್ಪ, BGN ನಾರಾಯಣಪ್ಪ ಮತ್ತು ಮಕ್ಕಳು, BN ರಾಜಪ್ಪ, BY ಶ್ರೀನಿವಾಸ್, ನಿರ್ದೇಶಕರು, ನಿವೃತ್ತ ಕೃಷಿ ಇಲಾಖೆ ಹಾಗೂ ಬೆಳ್ಳೂರು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ವಿನಂತಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. 15 ದೇವಸ್ಥಾನ ಐತೆ ನಮ್ಮೂರಲ್ಲಿ. 15 ದೇವಸ್ಥಾನ ಐತೆ. 15 ದೇವಸ್ಥಾನ ಒಂದು ಹೆಸರಲ್ಲಿ ಹೇಳ್ತೀನಿ ದೇವಸ್ಥಾನಗಳದ್ದು. ಫಸ್ಟು ರಾಮನ ದೇವಸ್ಥಾನ, ಆಂಜನೇಯ ಸ್ವಾಮಿ, ಕಣ್ವೇಶ್ವರ ಸ್ವಾಮಿ, ಮಾರಮ್ಮ ದೇವರು, ಗಂಗಮ್ಮ ದೇವರು, ಮುನೇಶ್ವರ ಸ್ವಾಮಿ, ಪಟಾಲಂಬಿಕ, ಮುತ್ತಾಲಂಬಿಕ, ಕಾಟೇರಮ್ಮ, ಓಂ ಶಕ್ತಿ, ಸೌಡೇಶ್ವರಿ, ಪತಾಂಜಲಿ ದೇವರು ಇದ್ದಾರೆ. ನಮ್ಮ ಭಾರತದಲ್ಲಿ ಆ ಥರ ನಮ್ಮೂರಲ್ಲಿ ದೇವರುಗಳಿದೆ. ಈ ಟೂರಿಸ್ಟು ಯಾರೂ ಭಕ್ತ ಎಲ್ಲ ಇಂಪ್ರೂವ್ಮೆಂಟ್ ಮಾಡಲ್ಲ. ಇವಾಗ ಈ ಅಮ್ಮ ತಾಯಿಯಿಂದ ನಮಗೆ ನೀವು ಸ್ವಲ್ಪ TV ಅವರು ಎಲ್ರಿಗೂ ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ. ಟೂರಿಸ್ಟ್ ಬಂದಂಗೆ ಮಾಡಿಕೊಡ್ಬೇಕು. ಎಲ್ರಿಗೂ ನಮಸ್ಕಾರ. ಬೆಳ್ಳೂರು ಗ್ರಾಮದಲ್ಲಿ ಪಟಾಲಮ್ಮ, ಮುತ್ಯಾಲಮ್ಮ ಮತ್ತು ಚೌಡೇಶ್ವರಿ ದೇವಿಯ ಒಂದು ಸಂಪ್ರೋಕ್ಷಣಾ ಕಾರ್ಯಕ್ರಮವನ್ನು 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು ಅಂದರೆ 9ನೇ ತಾರೀಕು ಸಂಪ್ರೋಕ್ಷಣಾ ಕಾರ್ಯಕ್ರಮ ಇದೆ. ವಿವಿಧ ಕಾರ್ಯಕ್ರಮಗಳು 7ನೇ ತಾರೀಕು ಮತ್ತು 8ನೇ ತಾರೀಕು ವಿವಿಧ ಕಾರ್ಯಕ್ರಮಗಳು ನಡೆದು ನಂತರ ಎಲ್ಲ ರೀತಿಯ ಒಂದು ಪೂಜೆಗಳನ್ನು ಒಳಗೊಂಡಂತೆ ಊರಿನ ಎಲ್ಲ ಗ್ರಾಮಸ್ಥರು ಅಂದರೆ ಬೆಳ್ಳೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳ ಒಂದು ನೆರವಿನಿಂದ ಇವತ್ತು ಒಂದು ಹಳೇದಾದಂತಹ ಒಂದು ದೇವಸ್ಥಾನವನ್ನು ಹೊಸದಾಗಿ
ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡ್ತಾ ಅಂದರೆ ದೇವರ ಒಂದು ಪ್ರತಿಷ್ಠಾಪನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳಾಗಿರಬಹುದು ಅಥವಾ ಗ್ರಾಮಗಳಿಂದ ಹಲವಾರು ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ನಾಳೆ ಆ ಒಂದು ಸಂಪ್ರೋಕ್ಷಣಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಎಷ್ಟೇ ಬಡತನ ಇದ್ದರೂ ಕೂಡ ಈ ಒಂದು ದೇವರ ಒಂದು ವಿಷಯದಲ್ಲಿ ಎಲ್ಲರೂ ಕೂಡ ಮುನ್ನುಗ್ಗಿ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಎಲ್ಲರೂ ಪಡ್ಕೊಳ್ತಾರೆ ಮತ್ತು ಅದರಲ್ಲಿ ಪಾಲ್ಗೊಳ್ತಾರೆ ಅಂತಂದ್ಬಿಟ್ಟು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಈ ಒಂದು ಬೆಳ್ಳೂರು ಗ್ರಾಮದಲ್ಲಿ ಈಗಾಗಲೇ ನಮ್ಮ ಮುಂಚಿನಪ್ಪನವರು ಹೇಳ್ದಂಗೆ ಸುಮಾರು 15 ದೇವತೆಗಳ ಒಂದು ದೇವಸ್ಥಾನಗಳು ಇವತ್ತು ಇಲ್ಲಿದೆ, ಊರಿನಲ್ಲಿದೆ. ಅದು ಹಳೆ ಕಾಲದ, ಅದು ಸುಮಾರು ಅಂದರೆ ಇಲ್ಲ, ಕೆಲವೊಂದು ಹೊಸದಾಗಿ ಕಟ್ಟಿರ್ತಕ್ಕಂಥವು, ಕೆಲವೊಂದು ಹಳೆ ಕಾಲದ ಒಂದು ದೇವಸ್ಥಾನಗಳಿದೆ. ಅನಾದಿ ಕಾಲದಿಂದ ಕೂಡ ಪೂಜೆಗಳನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನಗಳಿದೆ. ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಈ ಒಂದು ಪಟಾಲಮ್ಮ ಮುತ್ಯಾಲಮ್ಮ ಆಗಿರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಅಥವಾ ಒಂದು ಈಶ್ವರ ದೇವಸ್ಥಾನ ಆಗಿರ್ಬೋದು, ರಾಮನ ದೇವಸ್ಥಾನ ಆಗಿರ್ಬೋದು, ಇಂಥವೆಲ್ಲ ಕೂಡ ಅನಾದಿ ಕಾಲದಿಂದನೂ ಕೂಡ ಇಲ್ಲಿ ಒಂದು ಪೂಜೆಯನ್ನು ಮಾಡ್ತಾ ಬಂದಿರತಕ್ಕಂಥ ಒಂದು ಗ್ರಾಮ ಇದು. ಬೆಳ್ಳೂರು ಅಂತಂದಾಗ ಈ ಸುತ್ತಮುತ್ತಲಿನ, ಅದರಲ್ಲೂ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ಬರ್ತಕ್ಕಂಥ ನರಸಾಪುರ ಹೋಬಳಿಯ ಬೆಳ್ಳೂರು ಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ದಯಮಾಡಿ ಎಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರುಗಳು ಮತ್ತು ಜನರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಬಿಟ್ಟು ನಾನು ವಿನಂತಿ ಮಾಡ್ಕೊಳ್ತೀನಿ. ತಾವು ಗ್ರಾಮಸ್ಥರ? ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ, ಇದೇ ಗ್ರಾಮದ ಗ್ರಾಮಸ್ಥರು, ಅಂದರೆ ಗ್ರಾಮದ ನಿವಾಸಿ ನಾನು. ಮತ್ತು ನಾನು ಈಗ ಆ್ಯಕ್ಚುಲಿ ಕೃಷಿ ನಿರ್ದೇಶಕರಾಗಿ BY ಶ್ರೀನಿವಾಸ್ ಅಂತೇಳಿ ನನ್ನ ಹೆಸರು. ಕೃಷಿ ನಿರ್ದೇಶಕರಾಗಿ ಸುಮಾರು ಒಂದು 8.5 ವರ್ಷ ಕಾಲ ನಾನು ಅಲ್ಲಿ ಕಾರ್ಯವನ್ನು ನಿರ್ವಹಿಸಿ ಈಗ ನಿವೃತ್ತಿಯಾಗಿದ್ದೀನಿ. ಮೊನ್ನೆ ಮೇ ಮಾಹೆಗೆ ನಾನು ನಿವೃತ್ತಿಯಾಗಿದ್ದೀನಿ. ಇದೇ ಗ್ರಾಮದಲ್ಲಿ ನೆಲೆಸಿರೋದು ನಿಜವಾಗ್ಲೂ ನನಗೂ ಕೂಡ ಬಹಳ ಸಂತೋಷ ಆಗ್ತದೆ. ಯಾಕಂದರೆ ಅಂತಹ ಒಂದು ಪುಣ್ಯ ಭೂಮಿ ಇದು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ನಮ್ಮೆಲ್ಲ ಗ್ರಾಮಸ್ಥರು ಸೇರಿ ಎಲ್ಲರೂ ಒಂದು ಇಟ್ಕೆ ಗೂಡಿ ನಮ್ಮ ಗ್ರಾಮ ದೇವತೆ ಅಂತ ಪಟಾಲಮ್ಮ ದೇವಿ, ಮುತ್ತಾಲಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಮ್ಮ ದೇವಿಯನ್ನು ಈಗ 3 ದಿವಸದಿಂದ 2, 7, 8, 9ನೇ ತಾರೀಕಂತೂ ಇವಾಗ ನಾಳೆ ಫುಲ್ ಪ್ರತಿಷ್ಠಾಪನೆ ಎಲ್ಲ ಆಗ್ತದೆ. ನಾಳೆ 12 ಗಂಟೆಗೆ ಮಹಾಮಂಗಳಾರತಿ ಇದೆ. ಅದೇ ರೀತಿ ಇದು ಬೆಳ್ಳೂರು ರಸ್ತೆಯಲ್ಲಿ ಇನ್ನು ಪಾಂಡೂರು ಕಟ್ಟತಕ್ಕಂಥ ಒಂದು ಕನ್ಯಾಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀರಾಮನ ದೇವಸ್ಥಾನ, 2 ದೇವಸ್ಥಾನಗಳು ಇಲ್ಲಿ ಒಂದು ಇತಿಹಾಸ ಇರೋದು ಅಂತ 300 ವರ್ಷಗಳಿಂದ ಇರೋದು ಇತಿಹಾಸ. ಇದು ಒಂದು ಇತಿಹಾಸ ಇರೋದು 300 ವರ್ಷಗಳಿಂದ. ಅದರಿಂದ ಇಲ್ಲಿ ಇವಾಗ ಎಲ್ಲರೂ ಸೇರಿ ಇವಾಗ ದೇವಸ್ಥಾನ ಎಲ್ಲ ಪ್ರತಿಷ್ಠಾಪನೆಗೆ ರೆಡಿ ಆಗ್ತಾಯಿದೆ. ಇಷ್ಟು ಹೇಳಲು ನಾನು ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇದು ಬೆಳ್ಳೂರು ಗ್ರಾಮದ ಪಟಾಲಮ್ಮ ಮುತ್ಯಾಲಮ್ಮ ದೇವಿ ಮುಜರಾಯಿ ಇಲಾಖೆ ಸಂಬಂಧಪಟ್ಟಿದ್ದು. ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಎಲ್ಲ ಹಾಳಾಗಿ ಮಳೆ ಬಂದ ಸೋರೋ ಪರಿಸ್ಥಿತಿಯಲ್ಲಿತ್ತು, ಶಿಥಿಲಾವಸ್ಥೆಯಲ್ಲಿತ್ತು. ಇದನ್ನು ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು, ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ದೇವಸ್ಥಾನವನ್ನು ಸುಮಾರು 8 ವರ್ಷಗಳಿಂದ ಕಾಲ ಇದನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಜೀರ್ಣೋದ್ಧಾರ ಮಾಡೋಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಅಶ್ಪತ್ ಕಟ್ಟೆ ರೋಡ್ ಪಕ್ಕದಲ್ಲೇ ಇದೆ, ಅದು ಸುಮಾರು ಶಿಥಿಲಾವಸ್ಥೆ ಆಗಿತ್ತು. ಅದನ್ನು ಸಹ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಅಶ್ಪತ್ ಕಟ್ಟೆ ಮತ್ತು ನಾಗರ ದೇವತೆಗಳ ಪ್ರತಿಷ್ಠಾಪನೆ, ಅದು ಮತ್ತು ಇಲ್ಲಿ ಒಂದು ಬಡವರು SC/ST ಜನಾಂಗ ಇದ್ದು ಇಡೀ ಪ್ರಪಂಚದಲ್ಲೇ ಇದೊಂದು ಬೆಳ್ಳೂರು ಅನ್ನೋದು ಇಡೀ ಪ್ರಪಂಚದಲ್ಲೇ ಗುರುತಿಸ್ಕೊಂಡಿದೆ. ಅದೇ ರೀತಿ ಈ ಬೆಳ್ಳೂರಿನ ಒಂದು ಹೆಸರು ಉಳಿಸಬೇಕಾಗಿ ನಾವೆಲ್ಲ ಬೆಳ್ಳೂರು ಗ್ರಾಮಸ್ಥರು ಸೇರಿ ಈ ಒಂದು ದೇವಸ್ಥಾನವನ್ನು ಸುಮಾರು 8 ವರ್ಷಗಳ ಕಾಲ ಒಂದು ಶಿಥಿಲಾವಸ್ಥೆ ದೇವಸ್ಥಾನನ ಅಭಿವೃದ್ಧಿಪಡಿಸಿ ಇವತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮ ನಿನ್ನೆಯಿಂದ ಹಮ್ಮಿಕೊಂಡಿದ್ದೀವಿ. ನಾಳೆ ಈ ಒಂದು ಮಹಾಮಂಗಳಾರತಿ ಮತ್ತು ಪೂಜೆ ಕಾರ್ಯಕ್ರಮ ನಾಳೆ ಇದೆ. ಎಲ್ಲರೂ ದಯವಿಟ್ಟು ಇದನ್ನು ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ನಮ್ಮ ಹೆಸರು? ನನ್ನ ಹೆಸರು ರಾಜಣ್ಣ ಅಂತ. ಬೆಳ್ಳೂರು. ರಾಜಣ್ಣ ಬೆಳ್ಳೂರು. ನಾಳೆ ಎಲ್ಲ ಕಾರ್ಯಕ್ರಮ 12ವರೆಗೆ ಅನ್ನ ಸಂತಾಪನೆ ಇದೆ ಊರಲ್ಲಿ ಎಲ್ಲ ಆಗಿಸಬೇಕು. ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಊರಿನವರು ಆಗಮಿಸಬೇಕು.